ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ತುಂಬ ಇಷ್ಟಪಟ್ಟು ನನಗೆ ಕಮೆಂಟ್ ಮಾಡ್ತೀರಾ ಅವ್ರಿಗೆ ಎಲ್ರಿಗೂ ನನ್ನ ತುಂಬ ಹೃದಯದಿಂದ ಧನ್ಯವಾದಗಳು. ಆ್ಯಂಡ್ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀನಿ ಬಿಕಾಸ್ ಪೂಜೆ ಮಾಡಬೇಕಿತ್ತು ಅಂದ್ಬಿಟ್ಟು. ಐ ಓಕಪ್ ಅರೌಂಡ್ ಲೈಕ್ 3:50 ಸಮಥಿಂಗ್. ನಾನು ಅಲಾರಾಮ್ ಇಟ್ಟಿದ್ದು 3:30ಗೆ, ಬಟ್ ಎದ್ದಿದ್ದು 3:50 ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಇಟ್ಸ್ ಓಕೆ, ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೊತ್ತೆಲ್ಲ ಎದ್ದೇಳಬೇಕು. ಅದರಲ್ಲೂ ಚಳಿ ಇದ್ದಾಗಂತೂ ಎದ್ದೇಳಕ್ಕೆ ಆಗೋದಿಲ್ಲ. ಆದರೂ ಎದ್ದು ನೀರು ಕುಡಿದು ಮನೆ ಕೆಲಸನ ಶುರು ಮಾಡ್ಕೊಂಡು ನಂಗೆ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಕರೆಕ್ಟ್ ಮಾಡಿದ್ರಿ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ನ ತೊಗೊಂಡು, ಕೆಲವೊಂದೆಲ್ಲ ಆಲ್ಮೋಸ್ಟ್ ಎಲ್ಲ ತೊಗೊಂಡು ಪೂಜೆ ಮಾಡಬೇಕು. ಸೊ ಎಲ್ಲರೂ ಅದನ್ನು ತಲೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ. ನನ್ನ ತಮ್ಮ ನೋಡಿ ಎಷ್ಟು ಮುದ್ದಾಗಿ ಮಲ್ಕೊಂಡಿದ್ದಾನೆ, ಯಪ್ಪ ಕಚ್ಬಿಡೋಣ ಅಂತ ಅನ್ಸುತ್ತೆ. ಆ್ಯಂಡ್ ನೆಕ್ಸ್ಟ್ ಇವತ್ತು ನಾನು ಫೋಟೋ ಶೂಟ್ ಇತ್ತು ನನಗೆ, ಪೋರ್ಟ್ಫೋಲಿಯೋ. ಇಲ್ಲಿವರೆಗೂ ನಾನು ತುಂಬ ಲಿಮಿಟೆಡ್ ಆಗಿ ಫೋಟೋಶೂಟ್ನ ಮಾಡಿಸಿದ್ದೀನಿ. ಬಟ್ ಇಷ್ಟು ಫೋಟೋಶೂಟಲ್ಲಿ ಇದು ನನಗೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಬಿಕಾಸ್ ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿರೋದು. ನಂಗೆ ಗೊತ್ತಿಲ್ಲ ನೀವುಗಳು ಹೇಗೆ ಎಕ್ಸೆಪ್ಟ್ ಮಾಡ್ತೀರಂತ. ಬಟ್ ಬೀಯಿಂಗ್ ಅನ್ ಆರ್ಟಿಸ್ಟ್ ನಾನು ಎಕ್ಸ್ಪ್ಲೋರ್ ಮಾಡಲೇಬೇಕು ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಲೆಟ್ಸ್ ಸಿ ಏನಾಗುತ್ತೆ ಅಂದ್ಬಿಟ್ಟು ಹೋಪ್ ಫಾರ್ ದ ಬೆಸ್ಟ್. ಎಲ್ಲರೂ ದೇವ್ರ ಮೇಲೆ ಭಾರ ಹಾಕ್ತೀನಿ. ಆ್ಯಂಡ್ ಹೊರಡಕ್ಕೆ ಅಂತ ಗೆಟ್ ರೆಡಿ ವಿತ್ ಮೀ ಕೂಡ ಶೂಟ್ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಬೈ ದ ವೇ ಈ ಟಾಪ್ ಬಂದು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು, ಅದು ಶಿವಮೊಗ್ಗದಲ್ಲಿ. ಪ್ಯಾಂಟ್ ಬಂದು ಮೆಂತ್ರಾಯಿಂದ. ಸಾಧ್ಯ ಆದರೆ ಅದನ್ನು ಟ್ಯಾಗ್ ಮಾಡ್ತೀನಿ. ಶೂಟ್ ಇಂಡೋರ್ ಇರುತ್ತೋ ಔಟ್ಡೋರ್ ಇರುತ್ತೋ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ನಾನು ತುಂಬಾ ಕಾನ್ಷಿಯಸ್ ಆಗಿ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಈ ಥರ ವಿಚಾರ ಎಲ್ಲ ಬಂದಾಗ ಡೆಫಿನೆಟ್ಲಿ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಯಾಕಂದರೆ ನಾನು ಚಾನ್ಸ್ ತೊಗೊಳಕ್ಕೆ ರೆಡಿ ಇಲ್ಲ. ಸೊ ಒಂದು ಪಿಂಪಲ್ ಬೇರೆ ಆಗ್ಬಿಟ್ಟಿತ್ತು. ಏನಾದರೂ ಇದ್ದಾಗಲೇ ಪಿಂಪಲ್ ಆಗುತ್ತೆ, ಅದೇನೋ ಗೊತ್ತಿಲ್ಲ. ಇನ್ವಿಟೇಷನ್ ಕೊಡ್ದೇ ಬಂದ್ಬಿಡುತ್ತೆ ಗುರು ಅದಂತೂ. ಆ್ಯಂಡ್ ನೆಕ್ಸ್ಟ್ ಬ್ಲಷ್ ಅಪ್ಲೈ ಮಾಡಿದೆ. ಆ್ಯಂಡ್ ನನ್ನ ಐಬ್ರೋನ ಫಿಲ್ ಮಾಡಿಕೊಂಡೆ. ಆ್ಯಂಡ್ ಲಾಸ್ಟಲ್ಲಿ ಲಿಪ್ಸ್ಟಿಕ್ ಅಪ್ಲೈ ಮಾಡಿದೆ, ನನ್ನ ಫೇವ್ರೆಟ್ ಶೇಡ್. ಆ್ಯಂಡ್ ನಾನು ಕಾಜಲೆಲ್ಲ ಏನೂ ಅಪ್ಲೈ ಮಾಡಿಲ್ಲ, ಬಿಕಾಸ್ ಅಲ್ಲಿ ಹೋದ್ಮೇಲೆ ಹೆಂಗಿದ್ರು ಮೇಕಪ್ ಮಾಡ್ತಾರೆ. ಸುಮ್ಮನೆ ನಾನು ಹಿಂದಕ್ಕೆ ರೆಡಿ ಆಗಿಬಿಟ್ಟು ಮೇಕಪ್ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂತ ಬರೀ ಸಿಂಪಲ್ ಆಗಿ, ಬಿಕಾಸ್ ಹೋಗ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ. ನೆಕ್ಸ್ಟ್ ಬಂದು ಪರ್ಫ್ಯೂಮ್ ಯೂಸ್ ಮಾಡ್ತಿದ್ದೀನಿ. ಅಫ್ಕೋರ್ಸ್ ಐ ಶುಡ್ ಸ್ಮೆಲ್ ಗುಡ್. ಆ್ಯಂಡ್ ನಾನು ಯೂಸ್ ಮಾಡ್ತಿರೋ ಪರ್ಫ್ಯೂಮ್ ಗ್ರೇಪ್ ಇಂಟೆನ್ಸ್ ಇಡಿ ಪರ್ಫ್ಯೂಮ್, ಇಂಡಿಯಾಸ್ ಫಸ್ಟ್ ಅಪ್ಸೈಕಲ್ ಬ್ಯೂಟಿ ಬ್ರ್ಯಾಂಡ್ ಕಾಲ್ಡ್ ಅಪೀಲ್ ಅಂತ ಹೇಳಿ. ಎಸ್, ಬೀಂಗ್ ಎ ಫ್ರೇಗ್ರೆನ್ಸ್ ಗರ್ಲ್, ನಾನು ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲೇವರ್ಸ್ ನ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ತಪ್ಪಿಲ್ಲ. ದ ಹಿಂಟ್ ಆಫ್ ಬರ್ಗಮಾಟ್, ಲೆಮನ್, ಬ್ಲಾಕ್ ಗ್ರೇಪ್, ಸ್ಪೈಸ್, ಲ್ಯಾವೆಂಡರ್, ಆಂಬರ್, ಮಸ್ಕ್, ಉಡಿ. ಕೇಳಿಸ್ಕೊಂಡ್ರಿ ಅಲ್ಲ? ಇಫ್ ಯು ಆರ್ ವರ್ಸಟೈಲ್ ಅಟ್ ಫ್ರೇಗ್ರೆನ್ಸ್ ದೆನ್ ಡೆಫಿನೆಟ್ಲಿ ಯು ವಿಲ್ ಲವ್ ದಿಸ್ ಪರ್ಫ್ಯೂಮ್. ಒನ್ಸ್ ನೀವು ಅಪ್ಲೈ ಮಾಡಿದ ತಕ್ಷಣ ತುಂಬಾನೇ ಆಕ್ಟಿವ್ ಆಗ್ಬಿಡ್ತೀರಾ, ಬಿಕಾಸ್ ಇಟ್ ಇಸ್ ವೈಬ್ರೆಂಟ್. ಯಾವಾಗೆಲ್ಲ ಇದನ್ನ ಅಪ್ಲೈ ಮಾಡ್ತೀನಿ ಮೈ ಸ್ಕಿನ್ ಫೀಲ್ಸ್ ವೆರಿ ಫ್ರೆಶ್ ಅಂಡ್ ಸ್ಪೈಸಿ. ಅಂಡ್ ಇವನ್ ಮೈ ಸ್ಕಿನ್ ಕಾಂಪ್ಲಿಮೆಂಟ್ಸ್ ದಿಸ್ ಪರ್ಫ್ಯೂಮ್. ಸ್ಲೀಕ್ ಪ್ಯಾಕೇಜಿಂಗ್ ಅಲ್ಲಿ ಇರೋದ್ರಿಂದ ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ. ನಿಮಗೆ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಗಿಫ್ಟ್ ದಿಸ್, ಬಿಕಾಸ್ ಇದು ಎವ್ರಿ ಡೇಗೂ ಯೂಸ್ ಮಾಡಬಹುದು, ನಾಟ್ ಓನ್ಲಿ ಫಾರ್ ದ ಅಕೇಶನ್ಸ್. ಇಟ್ ಇಸ್ ದ ಪರ್ಫೆಕ್ಟ್ ಚಾಯ್ಸ್. ಕೀಪ್ ಯು ಫೀಲಿಂಗ್ ಕಾನ್ಫಿಡೆಂಟ್ ಎನಫ್. ನಿಮ್ಗೆ ಏನಾದ್ರೂ ಈ ಪರ್ಫ್ಯೂಮ್ ಬೇಕು ಅಂತಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಡೆಫಿನೆಟ್ಲಿ ನೀವು ಪರ್ಚೇಸ್ ಮಾಡಿದ್ರೆ ರಿಗ್ರೆಟ್ ಮಾಡಲ್ಲ. ನೀವು ಬಂದು ನನಗೆ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಈ ಪರ್ಫ್ಯೂಮ್. ನಮ್ ಕಡೆ ಒಂದು ಗಾದೆ ಇದೆ, ಕರೆದೆ ಬಂದವರನ್ನು ಕೆರದಲ್ಲಿ ಹೊಡೆದಂತೆ. ಹಂಗೆ ಈ ಪಿಂಪಲ್ ನಾವು ಕರ್ದಿಲ್ಲ ಅಂದ್ರೂ ಬಂದ್ಬಿಡುತ್ತೆ, ಬಂದು ಮೆಟಲ್ ಹೊಡ್ಸ್ಕೊಂಡು ಹೋಗುತ್ತೆ ಗುರು. ನಾನು ಏನ್ ಮಾಡ್ಲಿ? ಆಗ್ಲೇ ಹೇಳ್ದಂಗೆ ಔಟ್ಡೋರ್ ಶೂಟ್ ಅಲ್ವಾ, ಅದಕ್ಕೋಸ್ಕರ ಬಾಡಿಗೂ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲಿ ಶೂಟ್ ನಡೀತೆ ಅಂತ ಐಡಿಯಾ ಇರಲ್ಲ. ಇಂಡೋರೋ ಔಟ್ಡೋರೋ ಅಥವಾ ಬರೀ ಇಂಡೋರೋ ಬರೀ ಔಟ್ಡೋರೋ ಏನು ಐಡಿಯಾ ಇರಲ್ಲ. ಅದಕ್ಕೆ ಸ್ವಲ್ಪ ಪ್ರಿಕಾಷನ್ಸ್ ನ ತಗೊಂಡು ಫಸ್ಟ್ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದೀನಿ. ಜೊತೆಗೆ ನನ್ನ ಮೇಕಪ್ ಎಸೆನ್ಷಿಯಲ್ಸ್ ಏನಿತ್ತು ಅದನ್ನು ಕ್ಯಾರಿ ಮಾಡ್ತಾ ಇದೀನಿ. ಒಂದು ಪ್ಯಾಕೆಟ್ ಬಿಸ್ಕೆಟ್, ಬಿಕಾಸ್ ಮಕ್ಕಳು ಬರ್ತಾರೆ ಅಂದ್ಬಿಟ್ಟು. ಅಂಡ್ ಮತ್ತೆ ನಾನು ಸೇಮ್ ಪರ್ಫ್ಯೂಮ್ ನ ಕ್ಯಾರಿ ಮಾಡ್ತಾ ಇದೀನಿ. ಯಾಕೆ ಅಂದ್ರೆ ನಾನು ಅವತ್ತಿನ ದಿನ ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತೀನೋ ಅದೇ ಪರ್ಫ್ಯೂಮ್ ನ ಕ್ಯಾರಿ ಮಾಡ್ತೀನಿ. ಅದಂಗೆ ಅಭ್ಯಾಸ. ಆ ಫ್ರೇಗ್ರೆನ್ಸ್ ಇಂದ ಹೊರಗೆ ಬರಕ್ ಆಗ್ತಿಲ್ಲ, ಅದಕ್ಕೆ ಮತ್ತೆ ಸ್ಪ್ರೇ ಮಾಡ್ಕೊಳ್ತಾ ಇದೀನಿ. ಅಂಡ್ ಐ ಆಮ್ ಆಲ್ ಸೆಟ್ ಟು ಗೋ ಅಂಡ್ ಐ ಆಮ್ ಗುಡ್ ಟು ಗೋ. ಅಂಡ್ ನಾನು ಹೊರಟದಾಯ್ತು. ಆಕ್ಚುಲಿ ಸ್ವಲ್ಪ ಲೇಟ್ ಆಗಿದ್ದು. ಏನು ಅಂತಂದ್ರೆ ರೋಡ್ ಏನೋ ಮಿಸ್ ಆಗ್ಬಿಟ್ಟು ನಾನು ಸ್ವಲ್ಪ ಲೇಟ್ ಆಗಿ ಹೋಗಿದ್ದೆ. ಬಟ್ ಏನು ತೊಂದರೆ ಇರಲಿಲ್ಲ, ಯಾಕಂದ್ರೆ ನನಗಿಂತ ಮುಂಚೆ ಒಬ್ರು ಮಾಡಿದ್ರೆ ಅವರು ಮಾಡ್ತಾ ಇದ್ರು. ಹಂಗಾಗಿ ಇವ್ರ ಹೆಸರು ಪಲ್ಲವಿ. ನಾವಿಬ್ರು ಒಂದೇ ಬ್ಯಾಚ್ ಅಲ್ಲಿ ಮೇಕಪ್ ಕೋರ್ಸ್ ಮುಗಿಸಿದ್ದು. ನಾನ್ ಸ್ಟಾಪ್ ಮಾಡಿದೀನಿ, ಅಕ್ಕ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಇವತ್ತು ನನಗೆ ಅಕ್ಕ ಪೋರ್ಟ್ಫೋಲಿಯೋ ಶೂಟ್ ಮಾಡ್ಬೇಕು ಅಂತ ಕರೆದಿದ್ದಾರೆ. ಸೊ ಹಂಗಾಗಿ ಬಂದಿದ್ದೀನಿ. ರೆಡಿ ಆಗೋಣ ಬನ್ನಿ. ಅಕ್ಕ ಡೋರ್ ತೆಗೀರಕ್ಕ. ಚೆನ್ನಾಗಿ ಕಾಣ್ತಿದ್ದೀರಾ? ಏನು ಕಡಿಮೆ ಇದೆಯಾ ನೋಡಿ. ಒಬ್ಬರಿಗೆ ಟ್ರೆಡಿಷನಲ್ ಶೂಟ್ ಮಾಡಿದ್ದಾರೆ. ನಾನು ಬಂದಿದ್ದು ಇವಾಗ 1 ಗಂಟೆ ಆಯ್ತಾಗ. 1 ಗಂಟೆ ಆಗಿದೆ ಬಂದಿದ್ದೀನಿ ಇವಾಗ. ನಾನು ಔಟ್ಫಿಟ್ ನೋಡಿಲ್ಲ ಎಲ್ಲರೂ. ಹೆಂಗಿದೆ? ಚೆನ್ನಾಗಿದೆ ಅಂತ ಹೇಳಿ. ನೈಸ್ ನೈಸ್. ಬಿಸ್ಕೆಟ್ ವೇಸ್ಟ್ ಆಗಿಲ್ಲ. ಹೊಟ್ಟೆ ಅಷ್ಟು ಹೋಗಿದೆ ಅದಕ್ಕೆ ಪಾಪ.
ಬಾಯ್ ನೋಡಿ ಬಾಯ್ ಬಿಸ್ಕೆಟ್ ನೋಡ್ರಿ ಆ ಬಾಯ್ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗುತ್ತೆ ನೋಡಿ. ನಾನು ಅದಕ್ಕೆ ಬಿಸ್ಕೆಟ್ ಕ್ಯಾರಿ ಮಾಡ್ತೀನಿ. ಒಂದಲ್ಲ ಒಂದು ಕಡೆ ತಮ್ಮಂದಿರು ಸಿಗ್ತಾರೆ. ಹಾಗಾಗಿ ಆ್ಯಂಡ್ ನೆಕ್ಸ್ಟ್ ನಾನು ಔಟ್ಫಿಟ್ನ ಹಾಕೊಂಡಿದ್ದೇನೆ. ನೀವು ಆಲ್ರೆಡಿ ಈ ವಿಡಿಯೋ ನೋಡ್ಬಿಟ್ಟಿರ್ತೀರ. ತುಂಬ ಲೇಟಾಗಿ ನಾನು ಲಾಂಗ್ ಫಾರ್ಮ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ನೇಲ್ಸ್ ಹೇಗೆ ಕಾಣ್ತಿದೆ ಅಂತ ಹೇಳಿ ಲುಕಿಂಗ್ ವೆರಿ ಗುಡ್. ನನ್ನ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಇದು ಆ್ಯಕ್ಚುಲಿ ಪ್ರೆಸಾನ್ಸ್ ತುಂಬ ಇಷ್ಟ ಆಗೋಯ್ತು ನನಗೆ. ಸೊ ಐ ಆಮ್ ಥಿಂಕಿಂಗ್ ಲೈಕ್ ಇದೇ ಥರ ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಲ ಅಂದ್ಬಿಟ್ಟು. ಯಾಕಂದರೆ ಇನ್ ರಿಯಲ್ ಆಗಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು ನನ್ನ ಕೈಯಲ್ಲಿ. ಸೊ ಇದು ನನ್ನ ಔಟ್ಫಿಟ್ ಆಗಿತ್ತು. ಆ್ಯಂಡ್ ಅಕ್ಕ ಮೇಕಪ್ ಮಾಡಿ ದೃಷ್ಟಿ ಎಲ್ಲ ತೆಗಿತಿದ್ರು. ಏನೂ ಗೊತ್ತಿಲ್ಲ, ಐ ವಾಸ್ ಲೈಕ್ ನಾನಾ ಅಂತ ಅನ್ನಿಸ್ತು ನನಗೆ ಎಲ್ಲೋ ಒಂದು ಮೂಮೆಂಟಲ್ಲಿ. ಆ್ಯಂಡ್ ಎಸ್, ಇಟ್ ವಾಸ್ ಮೀ ಆ್ಯಂಡ್ ಇಟ್ ಈಸ್ ಮೀ. ಇನ್ನೇ ನನ್ನ ಶೂಟು ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಮಳೆ ಕೂಡ ಬಂದ್ಬಿಡ್ತು. ಮಳೆಗೆ ಏನೋ ಗೊತ್ತಿಲ್ಲ ನನ್ನ ಮೇಲೆ. ಆ್ಯಂಡ್ ನಾನು ಸ್ವಲ್ಪ ಸ್ಟ್ರೇಟ್ ಮಾಡ್ಕೊಂಡಿದ್ದೆ ಅಷ್ಟೇ, ಯಾವುದೇ ರೀತಿ ಹೇರ್ ಸ್ಟೈಲ್ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಮಳೆಯಲ್ಲೇ ಶೂಟೆಲ್ಲ ಮಾಡಿದ್ದಾಯಿತು. ಫಾರ್ ದ ಫಸ್ಟ್ ಟೈಮ್ ನನಗೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇವ್ರು 3 ಜನ ಸಖತ್ತಾಗಿ ನನಗೆ ಲೈಕ್ ಎನ್ಕರೇಜ್ ಮಾಡಿ ಇಲ್ಲ ಆ ಥರ ಪೋಸ್ಟ್ ಕೊಡಿ ಈ ಥರ ಪೋಸ್ಟ್ ಕೊಡಿ ಅಂತ ಲೈಕ್ ಅವರು ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಹೊಸಬ್ರ ಹತ್ರ ಫೋಟೋಶೂಟ್ ಮಾಡಿಸ್ಕೋಬೇಕಾದ್ರೆ ನಮಗೂ ಸ್ವಲ್ಪ ಮುಜುಗರ ಅನ್ನೋದು ಇದ್ದೇ ಇರುತ್ತೆ. ನಾವು ಆರ್ಟಿಸ್ಟ್ ಆದರೂ ಕೂಡ ಅವ್ರೇನು ಅನ್ಕೋತಾರೋ ಅನ್ನೋ ಥಾಟ್ ಬಂದೇ ಬರುತ್ತೆ. 1 ಸೆಕೆಂಡಲ್ಲಿ ಎಲ್ಲೋ ಒಂದು ಮೂಮೆಂಟ್ ಬಂದೇ ಬರುತ್ತೆ. ಸೊ ಬಟ್ ಇವ್ರು ಯಾರೂ ನನಗೆ ಆ ಥರ ಫೀಲ್ ಮಾಡಿಸಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿ ಇತ್ತು. ಇವ್ರ ಟೀಮಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಅದೇ ನಾನು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದೀನಿ ಬೇರೆ ಬೇರೆ ಥರ ಶೂಟ್ ಮಾಡಿಸೋಣ ಅಂದ್ಬಿಟ್ಟು. ಯಾಕಂದರೆ ನೀವು ಆಲ್ರೆಡಿ ನೋಡಿರ್ತೀರ ಔಟ್ಪುಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಮೋನಿಕಾ ಸಾಂಗಲ್ಲಿ ನೀವೆಲ್ಲರೂ ನೋಡಿ ಇಷ್ಟಪಟ್ಟಿದ್ವಿ. ಆ್ಯಂಡ್ ಈ ಲುಕ್ ನನಗೆ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಆ್ಯಂಡ್ ನಾನು ಇನ್ಮೇಲೆ ಇದೇ ಥರ ಬೇರೆ ಬೇರೆ ಔಟ್ಫಿಟ್ಟಲ್ಲಿ ಅಥವಾ ಬೇರೆ ಬೇರೆ ಲುಕ್ಸಲ್ಲಿ ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಕಲಾವಿದೆ ಅಲ್ವಾ, ಹಾಗಾಗಿ ಸೊ ನಾನು ಬೇರೆ ಬೇರೆ ಪಾತ್ರದಲ್ಲಿ ಹೇಗೆ ಕಾಣಿಸ್ತೀನಿ ಅಂತ ನೋಡೋಕ್ಕೆ ನನಗೂ ಇಷ್ಟ ಇದೆ. ಸೊ ಹಾಗಾಗಿ ಬೇರೆ ಬೇರೆ ಥರ ಲೈಕ್ ಫೋಟೋಶೂಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಯಾಕಂದರೆ ಈ ಬಾಯ್ಸ್ ತುಂಬಾ ಲೈಕ್ ಹೆಲ್ಪ್ ಮಾಡಿದ್ರು ನನಗೆ. ನಾನು ಹೇಳಿದೆ ಇದು ನನ್ನ ಫಸ್ಟ್ ಟೈಮು, ಓಕೆನಾ, ನಂಗೆ ಗೊತ್ತಿಲ್ಲ ಹೇಗೆ ಪೋಸ್ ಎಲ್ಲ ಮಾಡಬೇಕು ಅದಕ್ಕೆ. ಡೋಂಟ್ ವರಿ, ವಿ ಆರ್ ಹಿಯರ್, ನಾವು ತೋರಿಸ್ತೀವಿ ಈ ಥರ ಮಾಡಿ ಅಂದ್ಬಿಟ್ಟು ಸುಮಾರು ಪಿಕ್ಚರ್ಸ್ ರೆಫರೆನ್ಸ್ ಎಲ್ಲ ತೋರಿಸ್ಬಿಟ್ಟು ನನಗೆ ಫೋಟೋಸ್ಗೆ ಲೈಕ್ ಪೋಸ್ ಎಲ್ಲ ಹೇಳ್ಕೊಡ್ತಿದ್ರು. ಲಾಸ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ದು ಮಾಡಿದ್ದು. ಫುಲ್ ಮಳೆ ಬರ್ತಿತ್ತು. ಆ ಮಳೆಯಲ್ಲೇ ಸ್ವಿಮ್ಮಿಂಗ್ ಪೂಲ್ ಶಾರ್ಟ್ಸ್ ಎಲ್ಲ ತೆಗೆದ್ರು. ಇದ್ರದ್ದು ವಿಡಿಯೋ ಇನ್ನೂ ಅಪ್ಲೋಡ್ ಆಗಿಲ್ಲ, ಅಪ್ಲೋಡ್ ಮಾಡ್ತೀನಿ, ಸ್ಟೇ ಟ್ಯೂನ್ಡ್. ನಾನು ನೋಡಿಲ್ಲ ಇದ್ರ ವಿಡಿಯೋ ಹೇಗೆ ಬಂದಿದೆ ಅಂದ್ಬಿಟ್ಟು. ಬಿಕಾಸ್ ಅವ್ರು ನಂಗೆ ಇನ್ನೂ ಕಳಿಸ್ಕೊಡ್ತಾರೆ ಫೋಟೋಸ್ ವಿಡಿಯೋಸ್. ಇನ್ನೂ ಯಾವುದೂ ಅಪ್ಲೋಡ್ ಮಾಡಿಲ್ಲ, ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಶಾರ್ಟ್ಸಲ್ಲಿ ಕೇಳ್ತಿದ್ದೀರಾ ಮೋನಿಕಾ ಸಾಂಗ್ಸು ಶಾರ್ಟ್ಸಲ್ಲಿ ಹಾಕಿ ಅಂದ್ಬಿಟ್ಟು. ಮೇ ಬಿ ಈ ವೀಕಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಬಿಕಾಸ್ ನನಗೆ ಬ್ಯಾಕ್ ಟು ಬ್ಯಾಕ್ ಸ್ಕೆಡ್ಯೂಲ್ ಇರೋದ್ರಿಂದ ಅದನ್ನು ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಒನ್ಸ್ ಆ ವಿಡಿಯೋ ನನ್ನ ಕೈಗೆ ಬಂದಮೇಲೆ, ಸೆಕೆಂಡ್ ವಿಡಿಯೋ ನನ್ನ ಕೈಗೆ ಬಂದಮೇಲೆ ಫಸ್ಟ್ ಈ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಚಳಿ ನಡುತ್ತೀನಿ. ಮೊದಲೇ ನಂಗೆ ಚಳಿ ತಡ್ಕೊಳಕ್ಕಾಗಲ್ಲ, ಅದರಲ್ಲೂ ಈ ಶಾರ್ಟ್ಸ್ ಎಲ್ಲ ತೆಗೆದು ದೇವರ್ ಲೈಕ್ ಸಖತ್ತಾಗಿದೆ, ನಿಮ್ಮ ಎಕ್ಸ್ಪ್ರೆಷನ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ರು. ಸಿಕ್ಕಾಪಟ್ಟೆ ಎಲ್ಲೋ ಒಂದು ಕಡೆ ಐ ವಾಸ್ ಲೈಕ್ ಎಸ್ ಐ ಕ್ಯಾನ್ ಡೂ ಮೋರ್ ಬೆಟರ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ಓವರ್ ಆಲ್. ತುಂಬ 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 ಕಂಫರ್ಟಬಲ್ ಆಗಿತ್ತು ಈ ಟೀಮಲ್ಲಿ ಕೆಲಸ ಮಾಡೋದಕ್ಕೆ ನನಗೆ. ಆ್ಯಂಡ್ ಹೊಸದಾಗಿತ್ತು, ಹೊಸ ಪ್ರಯತ್ನ, ನನಗೆ ಹೊಸ ಪ್ರಯತ್ನ ಗುರು, ಬೇರೆಯವ್ರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ತುಂಬ ಹೆದರ್ಕೊಂಡಿದ್ದೆ ಈ ಫೋಟೋಶೂಟ್ ಮಾಡಿಸ್ಬೇಕಾದ್ರೆ. ಇದು ಹೇಗೆ ಟರ್ನ್ ಔಟ್ ಆಗುತ್ತೆ, ಜನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ, ನಂಗೆ ಗೊತ್ತಿಲ್ಲ ಅದು ಇದು ಅಂತೆಲ್ಲ ತುಂಬ ಯೋಚನೆಗಳು ಬಂದ್ಬಿಟ್ಟಿತ್ತು ನನ್ನ ಮೈಂಡಲ್ಲಿ. ಆ್ಯಂಡ್ ನಂಗೆ ಗೊತ್ತು ತೀರಾ ನಾನು ಎಕ್ಸ್ಪೋಸ್ ಮಾಡಿಲ್ಲ, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಆ ಒಂದು ಕಾನ್ಷಿಯಸ್ನೆಸ್ ಇದ್ದೇ ಇರುತ್ತೆ ಅಲ್ವ. ಇಷ್ಟು ದಿನ ಮಾಡದೇ ಇರೋಳು ಸಡನ್ನಾಗಿ ಮಾಡಿದಾಗ ಜನರಿಗೂ ಅದು ಸ್ವಲ್ಪ ಕಷ್ಟ ಆಗುತ್ತೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ನಾರ್ಮಲ್ ಆಗಿದ್ರೆ ಏನೂ ಅನ್ನಿಸ್ತಿರಲಿಲ್ಲ, ಬೀಗೆ ಪಬ್ಲಿಕ್ ಫಿಗರ್ ಡೆಫಿನೆಟ್ಲಿ ಆ ಥಾಟ್ ಬಂದೇ ಬರುತ್ತೆ. ತುಂಬ ಜನ ಈ ವ್ಲಾಗ್ನ ಕೇಳ್ತಿದ್ರಿ. ಸೊ ಫೈನಲಿ ಹಿಯರ್ ಇಟ್ ಇಸ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಓಕೆ ಬಾಯ್.